ಗೈಸ್ ಇವಾಗ ಟೈಮು 11:15 ಆಯಿತು ಆಯಿತಾ. ಸೊ ಸುಮ್ಮನೆ ಸೂರ್ಯ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸಿಂಪಲ್ ಆಗಿದ್ದು ನೋಡಿ, ಇದು ನನ್ನ ಅತ್ತಿಗೆ ಕೊಟ್ಟಂಥ ಸ್ಯಾರಿ. ಅವರ ಗೃಹ ಪ್ರವೇಶಕ್ಕೆ 3 ವರ್ಷ ಆಯಿತು ಆಯಿತಾ. ಸೊ ಇವಾಗ ಅದನ್ನೇ ವೇರ್ ಮಾಡಿದ್ದೀನಿ. ಆಟೋಗೆ ಕಾಲ್ ಮಾಡಿದ್ದೀನಿ. ಆ್ಯಂಡ್ ಇಯರಿಂಗ್ ನೋಡಿ ಜಾತ್ರೆಯಲ್ಲಿ ತಗೊಂಡಿದ್ದು 50 ರೂಪಾಯಿದು. ಮಕ್ಕಳು ಫುಲ್ಲು ಖುಷಿಯಾಗಿದ್ದಾರೆ ಆಯಿತಾ. ಏನೋ ಗೊತ್ತಿಲ್ಲ, ಸಂಡೇ ಏನೋ ಸೂರ್ಯ ಟೆಂಪಲ್ಗೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹಿಂಗೂ ರಜೆ ಮಾಡಿದ್ದಾನಲ್ವಾ, ಅದಕ್ಕೋಸ್ಕರ ಇವತ್ತೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅಮ್ಮ ಬರ್ತಿದ್ದಾರೆ, ಹೆಣ್ಮಕ್ಳು ಅಷ್ಟೇ. ಅಪ್ಪ ಕೇಳಿದೆ ಬರಲ್ಲಂತೆ, ಇಲ್ಲ ನಾವೇ ಹೋಗ್ತಾ ಇದ್ವಿ. ಜಸ್ಟ್ ಹತ್ತಿರ, ನಮಗೆ ಜಾಸ್ತಿ ದೂರ ಏನಿಲ್ಲ. ಸೊ ಸಂಡೇ ಒಂದು ದಿವಸ ರಜೆ ಇರುತ್ತಲ್ವ, ಪರವಾಗಿಲ್ಲ ಇವತ್ತೇ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ರೆಡಿ ಆಗಿದ್ದೀವಿ. ಹೆಸರು ನೋಡಿ, ಅಮ್ಮ ರೆಡಿ ಆಗಿದ್ದಾರೆ. ಬಾ ಇಲ್ಲಿ ರಜ್ಜು, ರಿಕ್ಷಾ ಬಂದಿಲ್ಲ ಬಾ. ಅವ್ರು ಹೋಗಿ ಆಯಿತು, ಎಷ್ಟು ಅರ್ಜೆಂಟ್ ಅಂದರೆ ರಿಕ್ಷಾ ಇನ್ನೂ ಕೂಡ ಬಂದಿಲ್ಲ ಆಯಿತಾ. ಆದರೂ ಹೋಗಿ ಆಯ್ತಲ್ಲ. ರಿಕ್ಷಾ ಬಂತಂತೆ. ಸೊ ಹೋಗ್ತಾ ಇದ್ವಿ. ಅವ್ರು ಅವಾಗಲೇ ವೇಟ್ ಮಾಡ್ತಾ ಇದ್ದಾರೆ ಮಕ್ಕಳು. ನಾನು ಬ್ಯಾಗ್ ಎಲ್ಲ ಇಟ್ಕೊಂಡಿಲ್ಲ, ಅಮ್ಮ ಒಂದು ಬ್ಯಾಗ್ ಇಟ್ಕೊಳ್ಳಿ ಕೇಳಿದ್ದೀನಿ. ಸೊ ನನ್ನ ಕೈ ಫೋನ್ ಮಾತ್ರ. ಇತ್ಲ ಬಾ, ಸೈಡ್ ಬಾ. ಈ ಸೈಡ್ ಬಾ, ಈ ಸೈಡ್ ಬಾ, ಈ ಸೈಡ್. ರಿಕ್ಷಾದಲ್ಲಿ ಬಂದು ಈಗ ಸೂರ್ಯಕ್ಕೆ ಹೋಗಲಿಕ್ಕೆ ಕೂತ್ಕೊಂಡಿದ್ದೀವಿ. ಆಟೋದಲ್ಲಿ ಹೋಗುವ ರಿಕ್ಷಾ ಉಂಟಾಯಿತು. ಜನ ಆಗಬೇಕಷ್ಟೇ. ಸೊ ಜನ ಆದಮೇಲೆ ಹೋಗಲು ಸಿಗ. ಟ್ರೈನಲ್ಲಿ ರೀಚ್ ಆದ್ವಿ. ಅಲ್ಲಿ ಬಂದ್ವಿ, ಜನ ಅಷ್ಟೇನಿಲ್ಲ. ಇವಾಗ ಬಿಸಿಲುಂಟು, ಬರೋದಷ್ಟು ಗೊತ್ತಾಗಿಲ್ಲ ಬಿಸಿಲು. ದೇವಸ್ಥಾನದೊಳಗೆ ವಿಡಿಯೋ ಮಾಡಲ್ಲ ಗೈಸ್. ನೋಡಿ ಗೈಸ್, ಇವಾಗ ಟೈಮ್ 12:15 ಆಗಿದ್ದಷ್ಟೇ. ಮಹಾಪೂಜೆ 1 ಗಂಟೆಗಂತೆ. ಸೊ ಅಷ್ಟರಲ್ಲಿ ಇಲ್ಲಿ ಬನ ಇದೆ, ಒಂದು ಮಣ್ಣಿನ ಹರಕೆ ಎಲ್ಲ ಹಾಕುವಂಥದ್ದಿಲ್ಲ ಆಯಿತಾ. ಸೊ ಅಲ್ಲಿ ಕೈ ಮುಗ್ದು ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಪೂಜೆ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಉಂಟು, ಅದಕ್ಕೆ ಇವಾಗ ಬನದ ಹತ್ರ ಬಂದ್ವಿ. ಅಲ್ಲಿ ಫೋಟೋ ಅಲೋವಿಲ್ಲ. ಕಬ್ಬು ಜ್ಯೂಸ್ ಮತ್ತೆ ಈಗ ಪೂಜೆಯಲ್ಲಿ ಉಂಟು, ಪೂಜಾ ಹಿಲಲ್ಲಿ. ಪೂಜೆ ಇನ್ನೂ ಆಗಲಿಲ್ಲ, ಹಾಗಾಗಿ ಪೂಜೆಗಾಗಿ ಕಾಯ್ತಾ ಇಲ್ಲ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆ್ಯಂಡ್ ಇನ್ನೊಂದು ಬನ ಇದೆ ಇಲ್ಲಿಗೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಸೊ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೇ.
ಇವಾಗ ಟೈಮ್ 1:15 ಆಗ್ತಾ ಬಂತು ಅನಿಸುತ್ತೆ. ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ರುದ್ರಾಭಿಷೇಕ ಕೂಡ ಮಾಡಿಸಿದ್ವಿ ಆಯಿತಾ. ಸೊ ಪ್ರಸಾದ ಎಲ್ಲ ತೊಗೊಂಡು ಇವಾಗ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನಛತ್ರದ ಹತ್ರ ಹೋಗ್ತಾ ಇದ್ವಿ. ಜನ ಏನು ಅಷ್ಟೊಂದು ಇರೋದಿಲ್ಲ. ಏನಾದರೂ ಸ್ಪೆಷಲ್ ಡೇ ಶಿವರಾತ್ರಿ ಅಥವಾ ಏನಾದರೂ ವಿಶೇಷ ದಿನ ಇದ್ದರೆ ಅಂತೂ ಫುಲ್ ರಶ್ ಇರುತ್ತೆ ಆಯಿತಾ. ಬಟ್ ಹಿಂಗೆ ವೀಕ್ ಡೇಸಲ್ಲೆಲ್ಲ ಬಂದರೆ ಅಷ್ಟೊಂದು ಜನ ಏನಿರೋದ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಅಲ್ಲೆತ್ತಿದ ಎತ್ತಿಲಿ ಬಾವನ ಬಾ ಮೆಲ್ಲ ಮೆಲ್ಲ ಬಿದ್ದ್ಯಾ. ಊಟ ಎಲ್ಲ ಆಯಿತು ಆಯಿತಾ. ಟೈಮ್ 1:23 ಆಗಿದ್ದಷ್ಟೇ. ಸೊ ಇವಾಗ ರಿಕ್ಷಾ ಅಂತ ನೋಡಬೇಕು. ರಿಕ್ಷಾ ಹತ್ರ ಸೀದಾ ಮನೆಗೆ ಹೋಗಿ ಇನ್ನು ಮನೆ ಹೋಗೋದು. ಏ ಬಾ ಮುಗಿಸಿ ಬಾ. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ವಿ. ರಿಕ್ಷಾ ಇದ್ದರೆ ಸಾಕು. ಕೆಲವೊಂದ್ಸಲ ರಿಕ್ಷಾ ಇರುವುದಿಲ್ಲ ಆಯಿತಾ. ರಿಕ್ಷಾ ಇದ್ದರೆ ಹತ್ತಿ ಕುತ್ಕೊಳ್ಳೋದು. ಇವಾಗ ಸ್ವಲ್ಪ ಬಿಸಿಲು ಇರುತ್ತಾ ಉಂಟು. ರಿಕ್ಷಾ ಉಂಟು ಗೈಸ್. ಸೊ ಇವಾಗ ಸೀದಾ ಹತ್ತಿ ಮನೆಗೆ ಹೋಗಬೇಕು. ಕೆಲವೊಂದ್ಸಲ ಲೇಟ್ ಆದರೆ ರಿಕ್ಷಾ ಕೂಡ ಸಿಗೋದಿಲ್ಲ ಆಯಿತಾ. ಸೂರ್ಯದಿಂದ ಉಜ್ರೆವರೆಗೆ ಬರುವ ರಿಕ್ಷಾದಲ್ಲಿ ಬಂದ್ವಿ. ಆ್ಯಂಡ್ ಇವಾಗ ಮನೆಗೆ ಎಂಗೇಜ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ನೋಡಿ ಉಜ್ರೆಯಲ್ಲಿ ರೋಡಿದ್ದು ಕೆಲಸ ಎಲ್ಲ ತುಂಬ ಸ್ಪೀಡಾಗಿ ನಡೀತಾ ಇದೆ. ರೋಡ್ ಬೇಗ ಆದರೆ ಸಾಕಂತಾಗಿದೆ. ಇವಾಗ ಮನೆಗೆ ಬಂದ್ವಿ. ಬರ್ತಾ ಸುಮ್ಮನೆ ರಿಕ್ಷಾದಲ್ಲಿ ಬರ್ಬೇಕಲ್ಲ ಅಂತೇಳಿ 20 kg ಅಕ್ಕಿ ತಗೊಂಡು ಬಂದ್ವಿ. ಅಷ್ಟೇ ಮನೆಗೆ ಬಂದಿವಿ. ಬರ್ತಾ ನೋಡಿ ಒಂದು 20 kg ಅಕ್ಕಿ ತಗೊಂಡ್ಬಂದೆ. ಸುಮ್ಮನೆ ರಿಕ್ಷಾದಲ್ಲಿ ಬರಬೇಕಲ್ಲ. ಮೋಕ್ಷಿ ಖುಷಿ ಆಯ್ತಾ? ಹಾಂ, ನಾಳೆ ಶಾಲೆಗೆ ಹೋಗು. ನಾಳೆ ರಜೆ ಮಾಡ್ತೀನಿ ಅಂತ ಹೇಳೋಕ್ಕಿಲ್ಲ. ಊಟ ಮಾಡಿ ಸೀದಾ ರಿಕ್ಷಾ ಹತ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಮಗ ಹೇಳ್ದ ಕಬ್ಬು ಜ್ಯೂಸ್ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಅಂಗಡಿಗೆ ಹೋದ್ರೆ ಉಂಟಲ್ಲ ಅರ್ಧ ಗಂಟೆನಾದರೂ ಆಗುತ್ತೆ. ಅದು ಬೇಕು ಇದು ಬೇಕಂತ ಹೇಳ್ತಾರೆ. ಅದಕ್ಕೆ ಸೀದಾ ಮತ್ತು ಕೆಲವೊಂದ್ಸಲ ರಿಕ್ಷಾ ಕೂಡ ಇರೋದಿಲ್ಲ ಆಯಿತಾ. ಸ್ವಲ್ಪ ಲೇಟ್ ಆಗುತ್ತೆ ಮತ್ತು ಇಲ್ಲ ಅಂತ ಹೇಳಿದ್ರೆ. ಅದಕ್ಕೆ ರಿಕ್ಷಾ ಇತ್ತಲ್ವ ಅಂತ ಹೇಳ್ಬಿಟ್ಟು ಸೀದಾ ಹತ್ತಿ ಮನೆಗೆ ಬಂದ್ವಿ. ಆ್ಯಂಡ್ ಒಂದು ಪೂಜೆ ಮಾಡಿಸಿದ್ದೆ, ರುದ್ರಾಭಿಷೇಕ. ಖುಷಿ ಆಯಿತು, ಮನಸ್ಸೊಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಸೊ ಇವಾಗ ಟೈಮ್ ಕರೆಕ್ಟ್ 2 ಗಂಟೆ ಆಯಿತು ಆಯಿತಾ. ಹಾಗೆ ಇವತ್ತಿನ ವ್ಲಾಗನ್ನು ಇದಕ್ಕೆ ಎಂಡ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ಟೇಕ್ ಕೇರ್, ಬಾಯ್.